ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನೀಗ ಇನ್ಫಾರ್ಮೇಷನ್ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ನಾವು ಏನಾದರೂ ಪ್ಲೇಸ್ಟೋರ್ನಲ್ಲಿ ಹೋಗಿ ರೈಲ್ ಒನ್ ಆ್ಯಪ್ ಯಾವ ಥರ ನಾವು ಇನ್ಸ್ಟಾಲೇಷನ್ ಮಾಡಬೇಕು, ಸೊ ಯಾವ ಥರ ಬುಕ್ ಮಾಡಬೇಕು ಅನ್ನೋದು ನಿಮ್ಗೆ ನಾನು ತಿಳಿಸ್ತೀನಿ. ಸೊ ಏನಪ್ಪ ಅಂದರೆ, ನಾವು ಫಸ್ಟು ರೈಲ್ ಒನ್ ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂತಂದರೆ ಏನಪ್ಪ ಅಂದರೆ, ನಾವು ಫಸ್ಟು ಪ್ಲೇಸ್ಟೋರಿಗೆ ಹೋಗಬೇಕು. ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ರೈಲ್ ಒನ್ ಇನ್ಸ್ಟಾಲ್ ಆ್ಯಪ್ ಅಂತ ತೋರಿಸುತ್ತೆ. ಸೊ ತೋರಿಸಿತು ಅಂತಂದರೆ ನಂತರ ಏನಂತಂದ್ರೆ ಅಲ್ಲಿ ರೈಲ್ ಒನ್ ಆ್ಯಪ್ ಅಂತ ತೋರಿಸುತ್ತೆ. ಸೊ ಅದನ್ನು ನಾವು ಏನಂದರೆ ಡೌನ್ಲೋಡ್ ಮಾಡ್ತೀವಿ. ಸೊ ಡೌನ್ಲೋಡ್ ಮಾಡಿದ ಮೇಲೆ ಅದು ಏನಂದ್ರೆ ತೋರಿಸುತ್ತೆ. ಯಾವ ಥರ ತೋರಿಸುತ್ತೆ ಅಂದ್ರೆ ಲಾಗಿನ್ ಅಂತ ತೋರಿಸುತ್ತೆ. ಅಂದರೆ ಅಲ್ಲಿ ಲಾಗಿನ್ ಅಂತ ತೋರಿಸಿದ ಮೇಲೆ ಆಮೇಲೆ ಏನು ತೋರಿಸುತ್ತೆ ಅಂದರೆ MPIN ಅಂತ ಇರುತ್ತೆ. ಆಮೇಲೆ ಪಾಸ್ವರ್ಡ್ ಅಂತ ಅದು ತೋರಿಸುತ್ತೆ. ಸೊ ಏನಪ್ಪ ಅಂದರೆ, ಇದು ಯಾರಾದರೂ ಆಲ್ರೆಡಿ ಪ್ರೊಫೈಲ್ನ ಕ್ರಿಯೇಷನ್ ಮಾಡಿದವರಿಗೆ MPIN ಮತ್ತು ಪಾಸ್ವರ್ಡ್ ಅಂತ ತೋರಿಸುತ್ತೆ. ಈಗ ಯಾರು ಫಸ್ಟ್ದಾಗಿ ರೈಲ್ ಒನ್ ಆ್ಯಪ್ ಡೌನ್ಲೋಡ್ ಮಾಡಿರ್ತಾರಲ್ಲ, ಅವ್ರಿಗೆ ಏನು ತೋರಿಸುತ್ತೆ ಅಂತಂದರೆ ನ್ಯೂ ಯೂಸರ್ ಅಂತ ತೋರಿಸುತ್ತೆ. ನ್ಯೂ ಯೂಸರ್ ಆದಮೇಲೆ ಕೆಳಗಡೆ ಏನು ತೋರಿಸುತ್ತೆ ಅಂತಂತಂದರೆ ರಿಜಿಸ್ಟ್ರೇಷನ್ ಅಂತ ಇರುತ್ತಲ್ಲ, ಸೊ ರಿಜಿಸ್ಟ್ರೇಷನ್ ಅಲ್ಲಿ ತೋರಿಸುತ್ತೆ. ಸೊ ನೀವೇನಪ್ಪ ಅಂದರೆ ನ್ಯೂ ಯೂಸರ್ ಅಂತ ತೋರಿಸುತ್ತೆ. ನಂತರ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಅಂತ ತೋರಿಸುತ್ತೆ. ಆಮೇಲೆ ನಂತರ ಏನಪ್ಪ ಅಂದ್ರೆ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ನಂತರ ಏನು ಕೇಳುತ್ತಪ್ಪ ಅಂದರೆ ನಿಮ್ಮದು ನೇಮು, ಹೆಸರು ಏನಿರುತ್ತಲ್ಲ, ನಿಮ್ಮದು ಹೆಸರನ್ನ ನೀವು ಕೊಡಬೇಕು. ಹೆಸರು ಕೊಟ್ಟ ಮೇಲೆ ನಂತರ ಏನು ಕೇಳುತ್ತಂದರೆ ನಿಮ್ಮದು ಇಮೇಲ್ ID ಕೇಳುತ್ತೆ. ಸೊ ಏನಪ್ಪ ಅಂದರೆ ನಿಮ್ಮದು ಇಮೇಲ್ ID ಎಲ್ಲ ಇನ್ಫಾರ್ಮೇಷನ್ನು ನೀವು ಕೊಟ್ಟಿದ್ದೀರ. ನಂತರ ಏನಪ್ಪ ಅಂದರೆ ನಿಮ್ಮದು ಒಂದು ಆ್ಯಪು ಕ್ರಿಯೇಟ್ ಆಯಿತು. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮದು MPIN ಅಂತ ಇರುತ್ತೆ. MPIN ಮತ್ತು ಪಾಸ್ವರ್ಡನ್ನ ನೀವು ಎಂಟ್ರಿ ಮಾಡಬೇಕು. ಸೊ MPIN ಮತ್ತು ಪಾಸ್ವರ್ಡು ನೀವು ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಏನು ಕೇಳುತ್ತೆ ಅಂದರೆ ಲಾಗಿನ್ ವಿತ್ ಏನಂತಂದರೆ, ನೀವು ಆ್ಯಪ್ ಡೌನ್ಲೋಡ್ ಮಾಡಿದಾಗ ಏನು ಬರುತ್ತಂದರೆ ಲಾಗಿನ್ ವಿತ್ ಯೂಸರ್ ID. ಸೊ ಯೂಸರ್ ID ನಂತರ ಏನಪ್ಪ ಅಂದರೆ ನಿಮ್ಮದು ಮೊಬೈಲ್ ನಂಬರ್ನ ಅಲ್ಲಿ ಶೋ ಆಗುತ್ತೆ. ಹೌದಾ, ನಿಮ್ಮ ಮೊಬೈಲ್ ನಂಬರು ಶೋ ಆಯಿತು ಅಂತ ತಿಳ್ಕೊಳ್ಳಿ. ಆಮೇಲೆ ಏನಂತಂದರೆ ನಿಮ್ಮದು ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ನಿಮಗೆ ಗೊತ್ತಿರಬೇಕು ಅದು ಎಲ್ಲ ಪರ್ಸ್ನಲ್ ಆಗುತ್ತೆ. ಯಾಕಂದ್ರೆ ಸೊ ನಿಮ್ಮದು ನೀವು ಆ್ಯಪ್ ಯೂಸ್ ಮಾಡ್ತಾ ಇರ್ತೀರಲ್ಲ, ಸೊ ಅದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದು ನಾವೇನಂತಂದ್ರೆ ಮೊಬೈಲ್ ನಂಬರ್ ಕೊಟ್ರಿ. ನಂತರ ಏನಂದ್ರೆ ಅದು ಲಾಸ್ಟಿಗೆ ಕೊಟ್ಟಾದಮೇಲೆ ಆಮೇಲೆ ನಿಮ್ಮದು MPIN ಏನಂತಂದರೆ ತೋರಿಸುತ್ತೆ. MPIN ನಿಮ್ಮದು ಏನು ಇರುತ್ತಲ್ಲ, ಏನು ಕೊಟ್ಟಿರ್ತಾರಲ್ಲ, ಅದನ್ನು ನೀವು MPINನ ನೀವು ಟೈಪ್ ಮಾಡಬೇಕು. ನಂತರ ಏನಪ್ಪ ಅಂದರೆ MPIN ನೀವು ಟೈಪ್ ಮಾಡಿದ್ಮೇಲೆ ಅಲ್ಲಿ ಆಪ್ಷನ್ ಬರುತ್ತೆ. ಏನು ಬರುತ್ತೆ ಆಪ್ಷನ್ ಅಂದ್ರೆ ರಿಸರ್ವ್ಡ್ ಅಂತ ತೋರಿಸುತ್ತೆ. ಆ ನಂತರ ಏನಪ್ಪ ಅಂದ್ರೆ ಅನ್ರಿಸರ್ವ್ಡ್ ಅಂತ ಅದು ತೋರಿಸುತ್ತೆ. ಆಮೇಲೆ ಏನಪ್ಪ ಅಂದರೆ ಪ್ಲ್ಯಾಟ್ಫಾರಮ್ ಅಲ್ಲಿ ಲೋಗೋ ಇರುತ್ತೆ, ಆ ಪ್ಲಾಟ್ಫಾರ್ಮ್. ಸೊ ಎಕ್ಸಾಂಪಲ್ಲಪ್ಪ ಅಂದರೆ ಈಗ ನೀವು ರಿಸರ್ವ್ಡ್ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ಸರ್ಚ್ ಅಂತ ಇರುತ್ತೆ. ಸೊ ಏನಪ್ಪ ಅಂದರೆ ಸರ್ಚ್ ಅಂತ ಇರುತ್ತಲ್ಲ, ಸೊ ಸರ್ಚ್ ಅಂದರೆ ನೀವು ಎಲ್ಲಿಂದ ಟ್ರೈನು ಅಂದರೆ ನೀವೇನಾದರೂ ಸರ್ಚ್ ಮಾಡ್ಬೋದು ಟ್ರೈನ್ನ. ಯಾವ ಟ್ರೈನು, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಬೆಳಗಾವಿ ಎಕ್ಸ್‌ಪ್ರೆಸ್ ಇರ್ಬೋದು, ಆಮೇಲೆ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್‌ಪ್ರೆಸ್ ಇರ್ಬೋದು. ಸೊ ಏನಪ್ಪ ಅಂದರೆ ನಿಮ್ಮದು ಟ್ರೈನ್ ಇನ್ಫಾರ್ಮೇಷನ್ ಏನೇನು ಬೇಕಲ್ಲ, ಸೊ ಅದನ್ನು ನೀವು ಸರ್ಚ್ ಟ್ರೈನಲ್ಲಿ ಹಾಕ್ಬೋದು. ನಂತರ ಏನಪ್ಪ ಅಂದರೆ PNR ಸ್ಟೇಟಸ್. PNR ಅಂತಂದರೆ ನೀವು ರಿಸರ್ವೇಷನ್ ಮಾಡಿಸಿರ್ತೀರ, ಅದರಲ್ಲಿ PNR ನಂಬರ್ ಇರುತ್ತೆ. ಸೊ ಆ PNR ನಂಬರ್ ನೀವು ಎಂಟ್ರಿ ಮಾಡಿದ್ರೆ ಸೊ ನಿಮಗೆಲ್ಲ ನಿಮ್ಮದು ಡೀಟೇಲ್ಸ್ ಏನೇನು ಇರುತ್ತಲ್ಲ ಅದು ತೋರಿಸುತ್ತೆ. ಈಗ ನಂತರ ನೀವೇನಪ್ಪ ಅಂದರೆ ಕೋಚ್ ಪೊಸಿಷನ್ ಅಂತ ಇರುತ್ತೆ. ಸೊ ನೀವೇನಾದರೂ ರಿಸರ್ವೇಷನ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಈ ರಿಸರ್ವೇಷನ್ ಮಾಡಿಸಿದಾಗ ಅದು ಏನಾಗುತ್ತೆ ಅಂತಂದ್ರೆ ಯಾವ ಕೋಚ್ ಪೊಸಿಷನ್ನಲ್ಲಿ ನೀವು ಇದ್ದೀರಾ, S1 S2 B1 B2 ಸೊ ಈ ಥರ ಎಲ್ಲ ಅದು ಕೋಚ್ ಪೊಸಿಷನ್ನು ತೋರಿಸುತ್ತೆ. ನಂತರ ಏನಪ್ಪ ಅಂದರೆ ಪ್ಲ್ಯಾಟ್ಫಾರ್ಮ್ ಅಂತಂತಂದರೆ ಈಗ ನೀವು ಯಾವ ಥರ ಅಂದರೆ ಟ್ರ್ಯಾಕ್ ಯುವರ್ ಟ್ರೈನ್ ಅಂದರೆ ಈಗ ನಿಮ್ಮದು ಏನಾದರೂ ಯಾವುದೋ ಟ್ರೈನಿಗೆ ಹೋಗ್ತಾ ಇರ್ತೀರ, ನೀವು ಅದು ಟ್ರೈನ್ ಎಲ್ಲಿ ಐತಿ, ಯಾವುದು ಪ್ಲೇಸಲ್ಲಿ ಐತಿ, ಸೊ ಅದನ್ನು ನೀವು ಏನಾದರೆ ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆಲ್ಲ ಟ್ರೈನ್ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಆಮೇಲೆ ಏನಪ್ಪ ಅಂದರೆ
ರಿಸರ್ವ್ ಅಂದರೆ ನೀವು ಏನಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂದ್ರೆ ಈಗ ಫ್ರಮ್ ನಂತರ ಟು, ಅದು ಫ್ರಮ್ ಅಂತಂದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅನ್ನೋದಕ್ಕೆ ಅದು ರಿಸರ್ವ್ ಟಿಕೆಟಲ್ಲಿ ಶೋ ಆಗುತ್ತೆ. ಆಮೇಲೆ ಯಾವ ಡೇಟಿಗೆ ನೀವು ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ಅಂದರೆ ನೀವು ನಾಳೆ ಹೋಗ್ಬೋದು, ನಾಡ್ದು ಹೋಗ್ಬೋದು, ಅದನ್ನು ಏನು ಅಲ್ಲಿ ತೋರಿಸುತ್ತೆ. ನಂತರ ಅನ್ರಿಸರ್ವ್ಡ್ ಅಂದ್ರೆ ಫ್ರಮ್ ಎಲ್ಲಿಂದ, ಆಮೇಲೆ ಟು ಅಂದರೆ ನೀವು ಎಲ್ಲಿಂದ. ಅನ್ರಿಸರ್ವ್ಡ್ ಅಂದರೆ ಜನರಲ್ ಅಂತೀವಲ್ಲ, ಸೊ ಅದ್ರ ಟಿಕೆಟ್ನು ನೀವು ಇದರಲ್ಲಿ ರೈಲ್ವೆ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡ್ಬೋದು. ಆಮೇಲೆ ನಂತರ ಏನಪ್ಪ ಅಂದ್ರೆ ಲಾಸ್ಟಿಗೆ ಅಂದರೆ ಪ್ಲಾಟ್ಫಾರ್ಮ್ ಟಿಕೆಟ್ ಬುಕ್ಕಿಂಗ್. ಪ್ಲಾಟ್ಫಾರ್ಮಲ್ಲಿ ನೀವು ಯಾವುದು ಪ್ಲಾಟ್ಫಾರ್ಮ್ ಟಿಕೆಟ್ ಯಾವ ಪ್ಲೇಸಲ್ಲಿ ಬುಕ್ ಮಾಡಿರ್ತೀರಲ್ಲ ಅದನ್ನು ನೀವು ಇದರಲ್ಲಿ ಡೌನ್ಲೋಡು ಮಾಡ್ಬೋದು ರೈಲ್ವೆ ಆ್ಯಪಲ್ಲಿ. ಸೊ ಇನ್ಫಾರ್ಮೇಷನ್ನು ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನನ್ನ